ಹಾಯ್, ಗುಡ್ ಮಾರ್ನಿಂಗ್. ಸೊ ನಾವೀಗ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ವಿ. ಯಾರು ಹೇಳಿದ್ದು? ಶಮು. ಮುಳ್ಳಯ್ಯನಗಿರಿಗೆ ಹೋಗ್ತಿದ್ವಿ ಅಂತ. ಎಲ್ಲಿ ಹೋಗ್ತಿದ್ದೀವಿ? ಸೊ ಇಲ್ಲಿ 20 ರೂಪೀಸ್ ಎಂಟ್ರೆನ್ಸ್ ಟಿಕೆಟ್ ತಗೋಬೇಕು. ಒಬ್ಬರೇ ಬಸ್ತಾರಿನ. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every seed's a delight. From sunrise to starlight, day to night. Nature's canvas, unfolding so grand. In this journey, we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky. As we pass by, with dreams flying high. No maps, no plans, just an open road. Wherever it leads, we'll happily ಮುಳ್ಳಪ್ಪ go. ಸ್ವಾಮಿ. ಈ ಸಾಧುಗಳು ಇಲ್ಲಿ ತಪಸ್ಸು ಮಾಡಿರೋದ್ರಿಂದ ಇದಕ್ಕೆ ಮುಳ್ಳಯ್ಯನಗಿರಿ ಅಂತ ಹೆಸರು ಬಂದಿದೆ. ಸೊ ಆಲ್ಮೋಸ್ಟ್ 3000 ಫೀಟ್ ಹೈಟ್ ಇದೆ ಅಲ್ಲ. ಸೊ ಆಲ್ಮೋಸ್ಟ್ 3000 ಫೀಟ್ ಹೈಟ್ ಇದೆ. ಆ್ಯಂಡ್ ಸನ್ ಈಸ್ ರೇಸಿಂಗ್, ವಿ ಆರ್ ರೇಸಿಂಗ್. ಸಿ ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ಟೆಂಪಲ್. ಸೊ ಅಲ್ಲಿ ನಾವು ಹೋಗ್ಬೇಕೀಗ ಹತ್ಕೊಂಡು. ಸಿನ್ಸ್ ಇಟ್ಸ್ ಅ ಸೀಸನ್ ಆಫ್ ಟೂರಿಂಗ್, ರಶ್ ಇದೆ. ಸೊ ನೀವು ಬಂದರೆ ವೀಕ್ ಡೇಸಲ್ಲೇ ಬರಬೇಕು. ವೀಕೆಂಡಲ್ಲಿ ಬಂದರೆ ಈ ಥರ ರಶ್ ಇರುತ್ತೆ. ಸೊ ಇಲ್ಲೇ ಸ್ಟಾಪ್ ಮಾಡಿ ಅಷ್ಟು ದೂರ ನಡ್ಕೊಂಡು ಹೋಗಿ ಸೊ ನೀವು ನೋಡ್ತಿರ್ಬೋದು ವೀಕೆಂಡ್ ಬಂದರೆ ಹೀಗೆ ಇರುತ್ತೆ. ಪಾರ್ಕಿಂಗ್ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಈಗ ಏನೋ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ನಿನ್ನೆ ನ್ಯೂಸಲ್ಲಿ ನೋಡಿದೆ. ಸೊ ಅದನ್ನ ಹಾಕೋಕ್ಕೆ ಟೈಮ್ ಆಗುತ್ತೆ. ಬಟ್ ವೀಕೆಂಡಲ್ಲಿ ಬಂದರೆ ರಶ್ ಇರುತ್ತೆ. ಸೊ ಅದಾದಮೇಲೆ ಮೇಲ್ಗಡೆ ಹತ್ತಿದಾಗ ಇಲ್ಲೊಂದು ಚಿಕ್ಕ ಮಂಟಪ ಇದೆ. ಅಲ್ಲಿಂದ ಮುಂದೆ ಕೆಳಗಡೆ ಇಳ್ಕೊಂಡು ಹೋದರೆ ಗುಹೆಗಳಿದೆ ತುಂಬ. ಅಲ್ಲಿ ಕರಡಿ ಏನೋ ಇದೆ ಅಂತ ಹೇಳ್ತಾರೆ. ಬಟ್ ನಾನು ಯಾವುದೂ ನೋಡಿಲ್ಲ. ಆ್ಯಂಡ್ ತುಂಬ ಫೋಟೋಸ್ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಅಲ್ಲಿ ಮೇಲ್ಗಡೆ ಇರೋದು ದೇವಸ್ಥಾನ. ಸೊ ನೀವು ಹತ್ಕೊಂಡು ಹೋದರೆ ಒಳ್ಳೆ ಸೀಸನಲ್ಲಿ ಬಂದರೆ ಫುಲ್ ಫಾಗ್ ತುಂಬ್ಕೊಂಡಿರುತ್ತೆ. ನಿಮಗೆ ಏನೂ ಕಾಣಿಸೋದೇ ಇಲ್ಲ. ಸೊ ಈಗ ತುಂಬ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಅಷ್ಟೊಂದು ಇದಿಲ್ಲ. ಆ್ಯಂಡ್ ತುಂಬ ಕೂಡ ರಶ್ ಇತ್ತು. ನೋಡ್ತಿರ್ಬೋದು ನೀವೇ, ಎಲ್ಲ ಫೋಟೋಸ್ ತೊಗೊಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಜನ. ಸೊ ಅದಾದಮೇಲೆ ನಾನು ಹೇಳಿದ್ದು ಇವರೇ, ಇವ್ರ ಹತ್ರನೇ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇದು ಪ್ಲಸ್ ಅದಾದಮೇಲೆ ಒಂದು ಪ್ಲೇಟ್ ಗೋಬಿ ತೊಗೊಂಡ್ವಿ. ಗೋಬಿನೂ ಚೆನ್ನಾಗಿತ್ತು. ಪ್ಲಸ್ ಸೋಡಾ ತೊಗೊಂಡ್ವಿ. ಸೊ ಇವರೇ ತುಂಬ ಫ್ರೆಂಡ್ಲಿ, ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಅವ್ರು ಹೇಗೆ ಕರೀತಾರೆ ಜನನ ಅಂತ ತೋರ್ಸೋಕ್ಕೊಂದು ಝಲಕ್ ಹಾಕಿದ್ವಿ ನೋಡಿ. ಸರ್ ಗೋಬಿ ಇದೆ, ಪಾನಿಪುರಿ, ಮಸಾಲ ಪುರಿ, ಮ್ಯಾಗಿ, ಕಾಫಿ, ಮ್ಯಾಗಿ ಚೋಯ್. ಅಲ್ಲ, ಅದು ಮುಳ್ಳಪ್ಪ ಅವ್ರದ್ದು ಟೆಂಪಲು. ಇದು ಸೀತಾಳಯ್ಯ. ಹಂಗೆ ಹೇಳ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ದತ್ತಪೀಠ. ಸೊ ಇಲ್ಲಿ ನೀವು ಒಂದು ಟೆಂಪಲ್ ಒಳಗಡೆ ಹೇಳಿ. ಟೆಂಪಲ್ ಒಳಗೆ ದತ್ತಾತ್ರೇಯ ಸ್ವಾಮಿ ಅವ್ರ ಪಾದಕೆ ಇದೆ. ಅದ್ರ ಜೊತೆಗೆ ಬಾಬಾ ಬುಡನ್ ಅವ್ರದ್ದು ಸಮಾಧಿ ಕೂಡ ಇದೆ. ಸೊ ಬಾಬಾ ಬುಡನ್ ನಿಮಗೆ ಗೊತ್ತು, ಕಾಫಿ ಬೀಜನ ಅವರೇ ಇಲ್ಲಿ ತಂದು ಹಾಕಿದ್ದು ಫಸ್ಟ್ ಪರ್ಸನ್. ಇದು ಅನ್ನಂನಲ್ಲ ಅಂತೇಳಿ ನೀರು ಬರ್ತಾ ಇರುತ್ತೆ ಯಾವಾಗಲೂ ಇಲ್ಲಿಂದ. ನಾವು ಫಸ್ಟ್ ಬಂದಾಗ ಆ್ಯಕ್ಚುಲಿ ಒಳಗಡೆಗೆ ಮೊಬೈಲ್ ತೊಗೊಂಡೋಗಿದ್ವಿ. ಬಟ್ ದಿಸ್ ಟೈಮ್ ದೇ ಹ್ಯಾವ್ ಪ್ರೊಹಿಬಿಟೆಡ್ ಮೊಬೈಲ್ ತೊಗೊಂಡೋಗಂಗಿಲ್ಲ. ಈಗ ಬಾಬಾ ಬುಡನ್ ಚಕ್ಕೋತ ನೋಡಿದ್ವಿ. ಚಕ್ಕೋತ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ. ಒಂದೆರಡು ತೊಗೊಳ್ಳೋಣ. ಸೊ ಮನೆಗೆ ಬಂದಮೇಲೆ ಇಟ್ಸ್ ರೈನಿಂಗ್. ಸೊ ಫುಲ್
ಡಿನ್ನರ್ ಮಾಡಿ ಎಂಡ್ ದ ಡೇ. ಬೈ ಬಾಯ್.